ಒಂದು ಕೆರೆಯ ಕಣ್ಣೀರ ಕಥೆಯನ್ನ ತೆರೆದಿಡ್ತಾ ಇದೆ. ಕರೋನಾ ಮಾಯವಾದ್ರೂ ಕೂಡ ಈ ಗ್ರಾಮಕ್ಕೆ ಮಾಸ್ಕ್ ಇಲ್ಲದೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಕಳೆದ 1 ತಿಂಗಳಿನಿಂದ ಗ್ರಾಮದ ಜನರಿಗೆ ಅನಾರೋಗ್ಯ. ಕಾರಣ ದುರ್ವಾಸನೆ ತಾಳಲಾರದೆ ಇಲ್ಲಿನ ಜನ ನಿತ್ಯ ನೆರಳಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ಬಾಗಿಲು ಕಿಟಕಿ ಮಾಸ್ಕ್ ಹಾಕಿ ಜೀವನ ನಡೆಸುವಂತಹ ಪರಿಸ್ಥಿತಿ ಬಂದೊದಗಿದೆ ಆ ಗ್ರಾಮದ ಜನರಿಗೆ. ಹಾಗಾದ್ರೆ ಅಲ್ಲಿರುವಂತಹ ಅವ್ಯವಸ್ಥೆ ಎಂಥದ್ದು, ಏನ್ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ, ಎಲ್ಲ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ? ಇದನ್ನ ರಿಪಬ್ಲಿಕಾಣ ಪ್ರಶ್ನೆ ಮಾಡುತ್ತೆ. ಕೆರೆಯ ಅವ್ಯವಸ್ಥೆಯನ್ನ ತೆರೆದಿಡುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ. ದೃಶ್ಯ ನೋಡ್ತಾ ಇದ್ದೀರಿ. ನಮ್ಮ ಪ್ರಶ್ನೆ ಇಷ್ಟೇ, ಇದು ಬ್ರ್ಯಾಂಡ್ ಬೆಂಗಳೂರಿನ ನಿಜವಾದ ವಸ್ತುಸ್ಥಿತಿ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಗ್ರಾಮಕ್ಕೆ ಹೋಗೋರು ನೋಡಿ ಮಾಸ್ಕ್ ಹಾಕೊಂಡೇ ಹೋಗ್ಬೇಕು. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಹೇಳ್ತಾ ಇದ್ರು ನಿಲ್ಲಕ್ಕಾಗಲ್ಲ ಆ ಜಾಗದಲ್ಲಿ ಅಂತ. ಈಗಲೂ ಕೂಡ ಮಾಸ್ಕ್ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಕೆಲ ಕ್ಷಣಗಳಲ್ಲಿ ನೈಜ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ಕೂಡ ಆಗುತ್ತೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ನಿಜವಾದ ವಸ್ತುಸ್ಥಿತಿ. ಯಶವಂತಪುರ ಕ್ಷೇತ್ರದ ಹೇರೋಹಳ್ಳಿ ಕೆರೆಯ ಕಥೆ ನೀವು ನೋಡ್ಲೇಬೇಕು, ಮಿಸ್ ಮಾಡಿದ್ರೆ. 1 ಕಿಲೋಮೀಟರ್ ತನಕ ವಾಸನೆ ಬರುತ್ತೆ ಕೆರೆ. ಅಯ್ಯಯ್ಯೋ ಆಗ್ತಾ ಇಲ್ಲ ಅಂತಿದ್ದಾರೆ ಹೇರೋಹಳ್ಳಿ ನಿವಾಸಿಗಳು. ಈ ವಾಸನೆಗೆ ಊಟ ಸೇರ್ತಾ ಇಲ್ಲ, ತಿಂದ್ರು ಹೊಟ್ಟೆಯಲ್ಲಿ ಇರಲ್ಲ. ಕೆರೆಯ ದುರ್ವಾಸನೆಗೆ ವಯಸ್ಸಾದವರು, ಮಕ್ಕಳಲ್ಲಿ ಅನಾರೋಗ್ಯ. ಓಕೆ, ನಾಗೇಂದ್ರ ಬಾಬು ಇದೀಗ ನಮ್ಮ ಜೊತೆ ಇದ್ದಾರೆ ನೋಡಿ. ಇಲ್ಲಿಂದ ನೋಡಿದಾಗ ಒಳ್ಳೆ ಗ್ರೀನರಿ ಕಾಣ್ತಾ ಇದೆ. ಓಕೆ, ನಾಗೇಂದ್ರ ಬಾಬು ಮತ್ತೆ ಯಾರು? ವೀರೇಶ್. ನಾಗೇಂದ್ರ ಬಾಬು ನೋಡಿ, ಇದರ ನಡುವೆ ಕೂಡ ಅವರು ಏನು ಮಾಸ್ಕ್ ಹಾಕೊಳ್ಳದೆ. ನಾಗೇಂದ್ರ ಬಾಬು, ಅಷ್ಟೊಂದು ವಾಸನೆ ಇದೆಯಾ? ನಿಮ್ಮ ಮುಖ ನೋಡೋದಾಗ್ಲೇ ನಮಗೇನೆ ಒಂಥರ ಅನಿಸ್ತಾ ಇದೀರಿ. ಏನ್ ಪ್ರಾಬ್ಲಮ್ ಅಲ್ಲಿದ್ದು ನಿಜವಾಗಿ? ಇದರ ಬಗ್ಗೆ ಯಾರು ಬಹಳ ಮುಖ್ಯವಾಗಿ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ನೀವು ಹೇಳೋದಕ್ಕೆ ಬಯಸ್ತೀರಿ? ಜಯಪ್ರಕಾಶ್ ಶೆಟ್ಟಿ, ನಿಜ ಹೇಳಬೇಕು ಅಂತಂದ್ರೆ ಈ ಹಳ್ಳಿ ಸೈಡ್ ಹೋದ್ರೆ ನಮ್ಗೆ ತಿಪ್ಪೆಗುಂಡಿ ಬರುತ್ತಲ್ವಾ, ಈ ತಿಪ್ಪೆಗುಂಡಿನಲ್ಲಿ ಬೆಡ್ರೂಮ್ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ, ಅಂತ ಸ್ಥಿತಿ ಇಲ್ಲಿದೆ. ನಾವು ಬಂದು ಇಲ್ಲಿ ಸುಮಾರು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಯಿಂದ ಇಲ್ಲಿ ನಿಲ್ಲೋದಕ್ಕೂ ಕೂಡ ಆಗ್ತಾ ಇಲ್ಲ. ಆದ್ರೆ ಇಲ್ಲಿನ ಜನ ಹೇಗ್ ವಾಸ ಮಾಡ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಮ್ಮ ಕ್ಯಾಮ್ರಾಮನ್ ಕೂಡ ವಾಮಿಟ್ ಮಾಡ್ಕೊಂಡ್ರು. ಅಂತ ಒಂದು ಸ್ಥಿತಿ ಇದೆ. ನೋಡೋದಕ್ಕೆ ನೀವು ಹೇಳಿದಂತೆ ಗ್ರೀನರಿ ಆಗಿದೆ, ಆದ್ರೆ ಇಲ್ಲಿನ ಜನರ ಸ್ಥಿತಿ ಕಳೆದ 1 ತಿಂಗಳಿನಿಂದ ಅಂಥ ಪರಿಸ್ಥಿತಿ ಇದೆ. ಮಾಸ್ಕ್ ಹಾಕೊಂಡ್ರು ಕೂಡ ಇಲ್ಲಿ ಹೊಲಸು ವಾಸನೆ ಬರ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ನೋಡಿ, ನಿನ್ನೆ ಇಲ್ಲಿ ಒಂದಷ್ಟು ಜನ ಬಂದು ಪ್ರತಿಭಟನೆಯನ್ನ ಮಾಡ್ತಾರೆ. 110 ಹಳ್ಳಿಯ ಡ್ರೈನೇಜ್ ಅನ್ನ ನೇರವಾಗಿ ಇಷ್ಟು ಚೆನ್ನಾಗಿರುವಂತ ಕೆರೆಗೆ ಬಿಡ್ತಾ ಇದ್ದಾರೆ. ಅಂದ್ರೆ ಅದನ್ನ ಪ್ರಮುಖವಾಗಿ ಡ್ರೈನೇಜ್ ಅನ್ನ STPಗೆ ಬಿಟ್ಟು ಅಲ್ಲಿಂದ ವಾಪಸ್ ಅಂದ್ರೆ ಕೆರೆಗೆ ಬಿಡುವಂತ ಕೆಲಸ ಆಗುತ್ತೆ. ಆದ್ರೆ ಇಲ್ಲಿ ಯಾವ್ದು ಕೂಡ ಆಗ್ತಾ ಇಲ್ಲ. 110 ಹಳ್ಳಿಗಳಲ್ಲಿ ಡ್ರೈನೇಜ್ ನ ಕಾಮಗಾರಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಹೊಲಸು ನೀರನ್ನ ಕೆರೆಗೆ ಬಿಡುವಂತ ಕೆಲಸ ಆಗ್ತಾ ಇದೆ. ಇಲ್ಲಿ ಒಂದು ನಮ್ಮ ಕ್ಯಾಮ್ರಾಮನ್ ಹೇಳ್ತೀನಿ, ದಯವಿಟ್ಟು ಇಲ್ಲಿ ಫೋಟೋ ಹಾಕೊಂಡಿದಾರಲ್ಲ ಶಾಸಕರಾಗಿರುವಂತ ST ಸೋಮಶೇಖರ್ ಅವರು, ದಯವಿಟ್ಟು ಒಮ್ಮೆ ಬಂದು ಇಲ್ಲಿ ನಿಂತ್ಕೊಂಡು ಅರ್ಧ ಗಂಟೆ ನೀವು ಪ್ರಚಾರವನ್ನ ಮಾಡಿ, ಮುಂದಿನ ಎಲೆಕ್ಷನ್ ಅಲ್ಲಿ ನನಗೆ ಮತವನ್ನ ಹಾಕಿ ಅಂತೇಳಿ ಈ ಹೇರೋಹಳ್ಳಿಯಲ್ಲಿ. ಆಗ ಗೊತ್ತಾಗುತ್ತೆ ಜಯಪ್ರಕಾಶ್ ಶೆಟ್ಟಿ ಅವ್ರಿಗೆ ಇಲ್ಲಿನ ಜನ ಮತ ಹಾಕ್ತಾರ ಇಲ್ಲ ಅಂತೇಳಿ. ನೋಡಿ, ಕೆರೆನ ತೋರಿಸ್ತೀನಿ ನಾನು. ನಿಜಕ್ಕೂ ಕೂಡ ಮಾತಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಂತ ಒಂದು ಕೆಟ್ಟ ವಾಸನೆಯಲ್ಲಿ ನಾನು ನಿಂತ್ಕೊಂಡು ಈಗ ಲೈವ್ ಅನ್ನ ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಗಲೀಜಾಗಿದೆ ಅಂದ್ರೆ ನೀರು. 110 ಹಳ್ಳಿಗಳ ಡ್ರೈನೇಜ್ ಅನ್ನ ನೇರವಾಗಿ ಕೆರೆಗೆ ಬಿಡ್ತಾರೆ ಅಂತಂದ್ರೆ ಇವರು ಮನುಷ್ಯರ ಅಂತ ಹೇಳಿ. ಯಾಕೆಂದ್ರೆ ಕಾಮಗಾರಿ ಆಗ್ತಾ ಇದೆ, ಒಪ್ಕೊಳ್ಳೋಣ. ಕಾಮಗಾರಿ ಯಾಕಿಷ್ಟು ತಡ ಆಗ್ತಾ ಇದೆ? 1 ತಿಂಗಳಿನಿಂದ ಇದೇ ನೋಡಿ ಎಷ್ಟು ಗಲೀಜಾಗಿದೆ ನೀರು. ಡ್ರೈನೇಜ್ ನ ನೀರು ಈ ರೀತಿಯಾದಂತಹ ಒಂದು ಕೆರೆಗೆ, ಇಷ್ಟು ಚೆನ್ನಾಗಿ ಮಾಡಿರುವಂತಹ ಕೆರೆಗೆ ಬಿಡ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ಒಂದು ಬೇಸರದ ಸಂಗತಿ. ನೋಡಿ, ನಿನ್ನೆ ಇಲ್ಲೊಂದಷ್ಟು ಜನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಸ್ಥಳೀಯರು ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ, ಅದು ಶಾಸಕರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಗೂಂಡಾಗಿರಿಯನ್ನ ಕೂಡ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಮ್ಮೊಂದಿಗೆ ಇಲ್ಲಿ ಸ್ಥಳೀಯರಾಗಿರುವಂತಹ ಡಾಕ್ಟರ್ ಸತೀಶ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನೀವೊಬ್ರು ಡಾಕ್ಟ್ರು, ಇಂಥ ಒಂದು ಸ್ಥಿತಿಯಲ್ಲಿ
ನೋಡಿ ಇವಾಗ ನೀವೇ ವಾಸ್ತವ ಸಂಗತಿಯನ್ನ ನೋಡಿದೀರಾ, ಎಷ್ಟು ಹಾರಿಬಲ್ ಆಗಿದೆ ಅಂದ್ರೆ ಒಬ್ಬ ಮನುಷ್ಯ ಇಲ್ಲಿ ವಾಸ ಮಾಡ್ತಕ್ಕಂಥ ವಾತಾವರಣ ಅಂತಕ್ಕಂಥದ್ದು ಇಲ್ಲ. ಇದಕ್ಕೆ ಯಾರ್ ಕಾರಣ ಅಂತ ಹೇಳಿದ್ರೆ ಸಂಪೂರ್ಣ ಶಾಸಕರೇ ಒತ್ಕೋಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ವಾರ್ಡ್ ಪ್ರತಿನಿಧಿಗಳು ಯಾರು ಇಲ್ಲ, ಶಾಸಕರು ಇದರ ಮೇಲುಸ್ತುವಾರಿಯನ್ನ ವಹಿಸ್ಕೋಬೇಕಾಗಿತ್ತು. ಇನ್ನೊಂದ್ ಕಡೆ BBMP, ಕೆರೆ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಎಂಟ್ರಿನೇ ಇಲ್ಲ. ಬೆಂಗಳೂರಲ್ಲಿರೋ ಕೆರೆಗೆ ಒಂದು ನೋಟಿಸ್ ಕೊಟ್ಟಿರೋ ನಿದರ್ಶನ ನೀವು ತೋರಿಸಿ. ಇವತ್ತು ಬೆಂಗಳೂರಿಗೆ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಎಂಟ್ರಿನೇ ಇಲ್ಲ. ಬೆಂಗಳೂರಲ್ಲಿರೋ ಕೆರೆಗೆ ಒಂದು ನೋಟಿಸ್ ಕೊಟ್ಟಿರೋ ನಿದರ್ಶನ ನೀವು ತೋರಿಸಿ. ಇವತ್ತು ಬೆಂಗಳೂರಿಗೆ ಬ್ರ್ಯಾಂಡ್ ಅಂತ ಈಗಾಗಲೇ ಹಲ್ಸೂರ್ ಕೆರೆನ ಇದೇ ರೀತಿ ಮಾಡಿ ಕಲುಷಿತ ಮಾಡಿ NGT ಚೀಮಾರಿ ಹಾಕಿ ಇವ್ರಿಗೆ 2 ಕೋಟಿ ರೂಪಾಯಿ BWSSBಗೆ, BBMPಗೆ ಮತ್ತೆ ಇವ್ರಿಗೆ ಸ್ಥಳೀಯ ಆಡಳಿತಕ್ಕೆ ವಿಧಿಸಿತ್ತು. ಏನೋ ಪ್ರತಿಭಟನೆ ಮಾಡೋದಕ್ಕೆ ಗೂಂಡಾಗಿರಿ ಮಾಡಿದ್ದಾರೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ. ಇವತ್ತು ನೋಡಿ, ಒಂದು ಪಬ್ಲಿಕ್ ವಾಯ್ಸ್ ಅನ್ನ ತೆಗೆದ್ರೆ ಮತ್ತೆ ಇವ್ರಿಗೆ ಸ್ಥಳೀಯ ಆಡಳಿತಕ್ಕೆ ವಿಧಿಸಿತ್ತು. ಏನು ಪ್ರತಿಭಟನೆ ಮಾಡೋದಕ್ಕೆ ಗೂಂಡಾಗಿರಿ ಮಾಡಿದ್ದಾರೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಎಲ್ಲ ಆಗಿದೆ. ಇವತ್ತು ನೋಡಿ, ಒಂದು ಪಬ್ಲಿಕ್ ವಾಯ್ಸ್ ಅನ್ನ ತೆಗೆದ್ರೆ ಶಾಸಕರ ಏನು ಹಿಂಬಾಲಕರು ಬಂದ್ಬಿಟ್ಟು ಇಲ್ಲ ಸಲ್ಲದ ಅಲಿಗೇಷನ್ ಅನ್ನ ಮಾಡಿ ಯಾರು ವಾಯ್ಸ್ ತಗೋರು ಏನು ರಾಜಕೀಯವಾಗಿ ಮೈಲೇಜ್ ತಗೋತೀರಾ, ಹಾಗ್ ಮಾಡ್ತೀರಾ? ನಮ್ಮ ಶಾಸಕರು ತುಂಬಾ ಅನುದಾನ ತಂದು ಸುರಿದಿದ್ದಾರೆ. ಇದಕ್ಕ ಸುರಿದ್ರು 40 ಲಕ್ಷ ಕೊಟ್ಟು ಮನೆ ಕಟ್ಕೊಳ್ಳೋರು ಮನೆ ಬಂದೋಬಸ್ತ್ ಆಗಿರ್ಲಿ, 40 ವರ್ಷ ಬಾಳ್ಕೆ ಬರ್ಲಿ, ಒಳ್ಳೆ ಗುಣಮಟ್ಟನ ಬಳಸ್ತಾರೆ. 100 ಕೋಟಿ ಹಾಕಿರೋ ಹಣ ಇವತ್ತು ನಮ್ಮ ಬೆಂಗಳೂರಿನ ಭವಿಷ್ಯ ಹೇಳ್ತಾ ಇದೆ, ಕೇಳಿ ನೋಡ್ಕೊಳ್ಳಿ. ಇವತ್ತು ಇದರಲ್ಲಿ ಅಂತರ್ಜಲದಲ್ಲಿ ಹೋಗ್ತಕ್ಕಂತ ನೀರು ಯಾರು ಸೇರ್ತಾ ಇದೆ? ಈಗ ಆಲ್ರೆಡಿ ಎಲ್ಲರಿಗೂ ರೋಗ ಪೀಡಿತರಾಗಿದ್ದಾರೆ. ಬನ್ನಿ ಮನೆಗೆ ವಿಸಿಟ್ ಮಾಡಿಸ್ತೀನಿ. ಯಾರ್ಯಾರ ಮನೇಲಿ ಜ್ವರ ಇದೆ, ಸೊಳ್ಳೆ ಕಚ್ಚಿಸ್ಕೊಂಡು ಮಲೇರಿಯಾ ಇದೆ ನೋಡೋಣ. ಇಂಥ ಗಂಭೀರ ವಿಚಾರನ ಮಾತಾಡಿದಾಗ ಅವ್ರನ್ನ ಹತ್ತಿಕ್ ತಕ್ಕಂತ ಕೆಲಸ ಮಾಡ್ತಾರಲ್ಲ ಪ್ರಜಾಪ್ರಭುತ್ವದಲ್ಲಿ, ಇಂಥವ್ರ ಬಗ್ಗೆ ನಾವು ಟೀಕೆ ಮಾಡ್ಬೇಕಾಗ್ತದೆ. ಮಾತಾಡ್ತೀನಿ ಸತೀಶ್ ಅವರೇ. ಜಯಪ್ರಕಾಶ್ ಶೆಟ್ಟಿ, ಒಂದ್ 2 ನಿಮಿಷ ನಾನು ಅಲ್ಲಿ ಹೊರಗಡೆ ಇರುವಂತವ್ರನ್ನ, ಇಲ್ಲೇ ಒಂದು ಕೆರೆಯ ಪಾರ್ಕ್ ನ ಪಕ್ಕದಲ್ಲೇ ಇರುವಂತ ನಿವಾಸಿಗಳನ್ನ ಮಾತಾಡ್ತೀನಿ. ಯಾರು ಕೂಡ ಹೊರಗಡೆ ಬರ್ತಾ ಇಲ್ಲ, ಮನೆ ಬಾಗಿಲನ್ನ ಹಾಕೊಂಡಿದ್ದಾರೆ. ಯಾಕೆಂತಂದ್ರೆ ಇಲ್ಲಿರುವಂತ ಸ್ಮೆಲ್ ಇದೆಯಲ್ಲ, ಅಷ್ಟು ಕೆಟ್ಟದಾಗಿದೆ ಸ್ಮೆಲ್. ಯಾಕಂದ್ರೆ ಇಲ್ಲಿ ಹೇಗೆ ಜೀವನ ಸಾಗಿಸ್ತಿದೆ ಅಂತೇಳಿ, ನಮ್ಮ ಮನೆಗಳ ಮುಂದೆಗಡೆ ಒಂದು ಚರಂಡಿಯಿಂದ ಸ್ಮೆಲ್ ಬಂದ್ರೆ ನಾವು ತಕ್ಷಣ ಕ್ಲೀನ್ ಮಾಡಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ. ಅಂತದ್ರಲ್ಲಿ ನೋಡಿ ಜನ ಯಾವ ರೀತಿಯಾಗಿ ಮಾಸ್ಕ್ ಹಾಕೊಂಡೆ ಇಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ಏರಿಯಾ ಪೂರ್ತಿ ಅದೇ ರೀತಿಯಾದಂತ ಪರಿಸ್ಥಿತಿ ಇದೆ. ಅಂದ್ರೆ ಇಂಥ ಒಂದು ಬೆಂಗಳೂರಲ್ಲಿ ನಾವು ಇಂಥ ಜಾಗದಲ್ಲಿ ಲೈವ್ ಮಾಡ್ತೀವಿ ಅಂತ ನಾವು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ನೋಡಿ ಇವತ್ತು ಮನೆಯವರೆಲ್ಲ ನೋಡಿ ಖಾಲಿ ಮಾಡ್ಕೊಂಡು ಹೋಗುವಂತ ಕೆಲ್ಸಗಳಿಗೆ ಮುಂದಾಗಿದ್ದಾರೆ. ಆ ಮನೆಯವ್ರನ್ನ ನಾನು ಮಾತಾಡ್ತೀನಿ. ಕಳೆದ 1 ತಿಂಗಳಿನಿಂದ ಇದೇ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ ಇಲ್ಲಿ ಇರುವಂತವ್ರನ್ನ ನಾನು ಮಾತಾಡ್ತೀನಿ. ಯಾರು ಈ ಊರ ಅಂದ್ರೆ ಬೆಂಗಳೂರು. ಅಮ್ಮ ನಮಸ್ತೆ. ಏನಿದು ಸ್ಮೆಲ್? ಎಷ್ಟು ದಿವಸ ಇದೆ ಇದು? 10 ವರ್ಷ ಸ್ಮೆಲ್ ಹೀಗೆ ಇದೆಯಾ? ಹೇಗ್ ಜೀವನ ಮಾಡ್ತಾ ಇದ್ದೀರಾ ಇಲ್ಲಿ? ನೋಡಕ್ಕಾಗಲ್ಲ, ವಾಸನೆ. ಜಯಪ್ರಕಾಶ್ ರೆಡ್ಡಿ, ನಿಜಕ್ಕೂ ಕೂಡ ಇಲ್ಲಿನ ಜನರ ಸ್ಥಿತಿ ಹೇಗಿದೆ ಅಂತೇಳಿ ಇಲ್ಲಿ ಬಂದು ಜೀವನ ಮಾಡೋರು ಮಾತ್ರ ಗೊತ್ತಾಗುತ್ತೆ. ತುಂಬಾ ಜನ ಇದ್ದಾರೆ. ಅಮ್ಮ ಕೆಳಗಡೆ ಬರ್ತೀರಾ? 1 ನಿಮಿಷ ತಡಿ, ನಾನು ಅಲ್ಲಿ ಬರ್ತೀನಿ. ಕಳೆದ 1 ತಿಂಗಳಿನಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಪಬ್ಲಿಕ್ ಈಗ ಈ ಒಂದು ವಿಚಾರವನ್ನು ಎತ್ಕೊಂಡಿದೆ. ಆದಷ್ಟು ಬೇಗ ಇದು ಸ್ವಚ್ಛತೆ ಆಗುವಂತ ಕೆಲಸ ಕೂಡ ಆಗಿದೆ. ಅಮ್ಮ ಬನ್ನಿ ಇಲ್ಲಿ ನೋಡಿ. ಪಾಪ ಈ ಅಜ್ಜಿ ಈಗಲೂ ಕೂಡ ಮೂಗು ಮುಚ್ಕೊಂಡೇನೆ. ಜಯಪ್ರಕಾಶ್ ಶೆಟ್ಟಿ, ಇಲ್ಲಿನ ಸ್ಥಿತಿ ನೋಡಿ. ಇಲ್ಲಿರುವಂತವ್ರು ಮೂಗು ಮುಚ್ಕೊಂಡಿದ್ದಾರೆ ಅಂತಂದ್ರೆ ಇದಕ್ಕೆ ನೈಜ ನಿದರ್ಶನ. ಅಮ್ಮ, ಎಷ್ಟು ದಿನದಿಂದ ಈ ತರ ಸ್ಮೆಲ್ ಬರ್ತಾ ಇದೆ? ತಿಂಗಳಿಂದಾನೇ ಇದೆ. 1 ತಿಂಗಳು ಎಲ್ಲರೂ ಬರ್ತಾರೆ ಹೋಗ್ತಾರೆ, ಸುಮ್ನೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ, ಏನು ಮಾಡಲ್ಲ. ಯಾರೇನು ಬಂದ್ರೆ ಯಾರಿಗೇನು ಕೇಳಿದ್ವ? ನೀವು ಪ್ರಶ್ನೆ ಮಾಡಿಲ್ವಾ? ಏನ್ ಕೇಳಪ್ಪ, ಸುಮ್ನೆ ಏನೋ ಅನ್ಕೊಂತಾರೆ. ನಮ್ಮಂತವ್ರು ನೋಡೋರು ಯಾರು ಕೇರೇ ಮಾಡ್ತಾರ? ನಮ್ಮಂತವ್ರನ್ನೇನು ಕೇರ್ ಮಾಡಲ್ಲ. ಅವ್ರು ಬಂದು ಹೇಳಿದ್ರೆ ಕಿವಿಗೆ ಹಾಕೊಳಲ್ಲ, ಸುಮ್ನೆ ಹೋಗ್ತಾ ಇರ್ತಾನೆ. ನಾವ್ ಹೇಳ್ತಾ ಇರ್ಬೇಕು, ಅವ್ರು ಹೋಗ್ತಾ ಇರ್ತಾರೆ ಅಷ್ಟೇ. ಸುಮ್ನೆ ಏನ್ ಹೇಳೋಣ? ದಿನ ಪೂರ್ತಿ ಮೂಗು ಮುಚ್ಕೊಂಡಿರ್ಬೇಕು. ಅವ್ನ ಬಾಗ್ಲು ನಾವು ಕ್ಲೋಸ್ ನೋಡಿ, ಕಿಟಕಿ ಬಾಗ್ಲುಗಳೆಲ್ಲ ಕ್ಲೋಸ್. ಈಚೆಗೆ ಬರೋದೇ ಇಲ್ಲ, ಏನಕ್ಕೂ ಈಚೆಗೆ ಬರೋದಿಲ್ಲ. ಜಯಪ್ರಕಾಶ್ ಶೆಟ್ಟಿ, ಇಲ್ಲಿರುವಂತವ್ರು ಯಾರು ಕೂಡ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ. ನಾವು ಬರಕ್ ಆಗಲ್ಲ. ತುಂಬಾ ಇವಾಗ ಎಷ್ಟೋ ಪರವಾಗಿಲ್ಲ, ತುಂಬಾನೇ ಜಾಸ್ತಿನೇ ಆಗೋಗ್ಬಿಡುತ್ತೆ ಸ್ಮೆಲ್. ಸಬನಿ, ನೀವು ಇಲ್ಲಿಯವರೇನಾ? ಹೌದು ಸರ್, ಇಲ್ಲೇ ಲೋಕಲ್. ಏನ್ ಸರ್ ಇದು ಹಿಂಗೆ ಊರಲ್ಲಿ? ಇದು ತುಂಬಾ ಹೆಚ್ಚು ಕಮ್ಮಿ 1 ತಿಂಗಳಾಯ್ತು. 1 ತಿಂಗಳಿಂದನೂ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂದ್ರೆ ಎಲ್ಲರೂ ಕೂಡ ಹಾಸ್ಪಿಟ್ಲ್ಗಳಲ್ಲಿ ಮಕ್ಳುಗಳಿಗೆ ಇವತ್ತು ಏನು ಪರಿಸ್ಥಿತಿ ಅಂದ್ರೆ ಎಲ್ಲ ಅಡ್ಮಿಟ್ ಆಗಿದ್ದಾರೆ.
ಹಾಸ್ಪಿಟ್ಲ್ಗಳಿಗೆ ನಾವು ದಿನ ಬೆಳಗ್ಗೆ ಎದ್ದು ಮಕ್ಕಳು ಮರಿಗಳನ್ನ ಬರೀ ಹಾಸ್ಪಿಟ್ಲಿಗೆ ತೋರಿಸುವಂತ ಪರಿಸ್ಥಿತಿ ಬಂದಿದೆ. ಈ ಶಾಸಕರಿಗೆ ಇಲ್ಲೇ ಸಮುದಾಯ ಭವನ ಇದೆ, ದೇವಸ್ಥಾನ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ನಂದಿನಿ ಬೂತ್ ಇದೆ. ಬಟ್ ಇದುವರೆಗೂ ಹಲವಾರು ಬಾರಿ ಶಾಸಕರು ಬಂದು ಇಲ್ಲಿ ಮೀಟಿಂಗ್ ಮಾಡ್ತಾರೆ ಈ ಸಮುದಾಯ ಭವನದಲ್ಲಿ. ಆದ್ರೆ ಇತ್ತಗಡೆ ಅವ್ರಿಗೆ ಗಮನನೇ ಬಂದಿಲ್ಲ. ಈ ಅಧಿಕಾರಿಗಳಿಗಂತೂ ಮಾನ ಮರ್ಯಾದೆ ಏನೂ ಇಲ್ಲ. ಯಾಕೆಂದ್ರೆ ಈ ಒಂದು ಕಕ್ಕಸ್ಸು ನೀರನ್ನ ತಗೊಂಬಂದು ಈ ಕೆರೆಗೆ ಬಿಟ್ಟಿದ್ದಾರೆ ಅಂತ ಅಂದ್ರೆ ಇಲ್ಲಿ 1 ಕಿಲೋಮೀಟರ್ ಸುಮಾರು 1 ಕಿಲೋಮೀಟರ್ ಈ ಗಬ್ಬು ನಾತ 10 ನಿಮಿಷ ಏನಾದ್ರು ಅಲ್ಲಿ ಇತ್ತು ಅಂದ್ರೆ ನಮಗೆ ಕ್ಯಾನ್ಸರ್ ಬೆಳಗ್ಗೆನೆ. ಆ ಪರಿಸ್ಥಿತಿಯಲ್ಲಿ ನಾವು ಬದುಕುವಂತ ಬಂದಿದೆ. ನಿಜವಾಗ್ಲೂ ಇದು ಒಂದು ನಮ್ಮ ದುರ್ದೈವ. ಇಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ಈ ಜವರೇಗೌಡರು ಕೂಡ ಇತ್ತಾಗೆ ಗಮನ ಹರಿಸಿಲ್ಲ. ಈ ಶಾಸಕರಾದಂತ ಮೊದಲೇ ಈ ಕಡೆ ಸುಳಿವಿಲ್ಲ. ಇವರು 4 ಬಾರಿ ಶಾಸಕರಾಗಿದ್ರು, ಮಂತ್ರಿ ಆಗಿದ್ರು. ಈ ಕೆರೆಗೆ ಮೊನ್ನೆ ಕೂಡ ಕೋಡೆ ಆಯ್ತು ಅಂತ ಈ ಜೂನ್ ನಲ್ಲಿ ಮಳೆ ಬಂದಂತಾಗ ಬಾಗ್ನ ಬಂದು ಅರ್ಪಿಸೋದ್ರು. ಬಟ್ ಇವತ್ತು ಬಂದು ಬಾಗ್ನ ಹರಿಸಿ ಇವತ್ತು ನಾವು ನೋಡ್ತೀವಿ ಕಣ್ಣಾರೆ ಅಂತ ಹೇಳ್ತೀವಿ. ಇವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದು ಈ ಜನರ ಸಮಸ್ಯೆಯನ್ನು ಆಲಿಸ್ತಿದ್ರು. ಇದುವರೆಗೂ ಕೂಡ ನಿನ್ನೆಯಿಂದ ರಿಪಬ್ಲಿಕ್ ಟಿವಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕೂಡ ಎಲ್ಲ ಪ್ರತಿಭಟನೆ ಆದ್ರೂ ಕೂಡ ಇತ್ತಾಗೆ ಸುಳಿವಿಲ್ಲ ಶಾಸಕರದು. ಏನ್ ಮಾಡ್ತಾ ಇದ್ದೀರಾ ಶಾಸಕರೇ? ಬನ್ನಿ 10 ನಿಮಿಷ ನೀವು ಇಲ್ಲಿ ನಿಂತ್ಕೊಳ್ಳಿ, ನಿಮ್ಗೆ ವಾಸ ಮಾಡಕ್ಕೆ ಯೋಗ್ಯತೆ ಇದೆ, ಜಾಗ ಇದೆ ಅಂತ ಅಂದ್ರೆ ನಾವೆಲ್ಲರೂ ಕೂಡ ಮಾಸ್ಕ್ ತೆಗೆದು ಓಡಾಡ್ತೀವಿ. ನೀವು ನಿಜವಾಗ್ಲೂ ನೀವು ಈ ಪರಿಸ್ಥಿತಿನ ಆಲಿಸ್ಬೇಕಾಗಿತ್ತು ಇಷ್ಟೊತ್ತಿಗೆ. ಯಾವಾಗ್ಲೂ ನಿಜವಾಗ್ಲೂ ಒಂದು ವಾಮಿಟ್ ಕೂಡ ಬರ್ತಾ ಇದೆ, ಮನೇಲಿ ಊಟ ಮಾಡಕ್ಕಾಯ್ತಾ ಅಂತ ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ. ನೋಡಿ ಇವರು ಕೂಡ ಜಯಪ್ರಕಾಶ್ ಶೆಟ್ಟಿ ಸ್ಮೆಲ್ ತುಂಬಾ ಇದೆ, ಆಗ್ತಿಲ್ಲ. 2 ಮಾಸ್ಕ್ ಹಾಕೊಂಡಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ನೀವು ಒಂದು ಫಸ್ಟ್ ಮಾಸ್ಕ್ ಹಾಕೊಳ್ಳಿ.